ನೋಡಿ ಇದು ಮನೇಲಿ ಮಾಡಿದ್ದು, ಯಾವ ಬೇಕರಿಲಿ ತಂದಿದ್ದಲ್ಲ, ಮನೆಯಲ್ಲೇ ಮಾಡಿರೋದು. ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡೋದು ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ನಾನು ನಿಮಗೆ ಬೇಕರಿಲಿ ಸಿಗುವಂತಹ ಖಾರ ಆಗಿರುವಂತಹ ಸೇವ್ ನೋಡಿ, ಖಾರವಾಗಿರುವಂಥ ಸೇವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾವೆ ಅಂತೀರಾ. ನೀವು ಮನೇಲಿರುವಂತಹ ಸಾಮಾನನ್ನು ಬಳಸಿ ಆರಾಮಾಗಿ ಮಾಡ್ಕೋಬೋದು. ಬನ್ನಿ ಮತ್ತೆ ನೋಡ್ಕೊಂಡು ಬರೋಣ ಪಟ್ ಅಂತ. ನೋಡಿ, ನಾನಿಲ್ಲಿ ಬರೀ 1/4 kg ಆಗೋಷ್ಟು ಹಿಟ್ಟನ್ನು ಮಾತ್ರ ತೊಗೊಂಡಿದ್ದೀನಿ. kg ಹಿಟ್ಟನ್ನು ತೊಗೊಂಡಿದ್ದೀನಿ. ಫಸ್ಟಿಗೆ ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿರಿ, ಮತ್ತೆ ಚೆನ್ನಾಗಿ ಬಂದು ಅಂದರೆ ಮತ್ತೆ ಹಿಟ್ಟನ್ನು ಭಾಳ ಅಂದರೆ ಡಬಲ್ ತೊಗೊಂಡು ನಾವು ಮಾಡ್ಕೋಬೋದು. 1/4 kg ಹಸಿ ಕಡಲೆ ಹಿಟ್ಟಿಗೆ ಅಂದರೆ ಬಜ್ಜಿ ಮಾಡೋ ಹಿಟ್ಟಿಗೆ ಈ ಸ್ಪೂನಿಂದ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಯಾಕಪ್ಪ ಹಾಕೋದು ಅಂದರೆ ತುಂಬ ಗರಿಯಾಗಿ ಬರ್ತಾವೆ. ನೋಡಿ, 1/4 kg ಹಸಿ ಕಡಲೆ ಹಿಟ್ಟಿಗೆ 2 ಚಮಚದಷ್ಟು ಅಂದರೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅಜ್ವಾನ್ ಕಾಳನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಕಲರಿಗೆ ತಕ್ಕಷ್ಟು ಅರಿಶಿಣ ಪುಡಿ ಹಾಕಬೇಕು. ಮತ್ತು ಸ್ವಲ್ಪ ಖಾರವಾಗಿರೋದಕ್ಕೆ ನಾನಿಲ್ಲಿ ಬ್ಯಾಡಗಿ ಚಿಲ್ಲಿ ಪೌಡ್ರ್ ಅಂದರೆ ಮೆಣಸಿನ್ಕಾಯಿ ಪೌಡ್ರನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಹೇಳ್ತೀನಿ ಫ್ರೆಂಡ್ಸ್, ಇನ್ನೊಂದು ಸಲ ನಾನು ನಿಮಗೆ 1/4 kg ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ತುಪ್ಪದ ಚಮಚ ಅಂತ ಹೇಳ್ತೇವಲ್ಲ, ಅದ್ರ ಸ್ಪೂನಷ್ಟು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಫಸ್ಟಿಗೆ ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಮಿಕ್ಸ್ ಆಗಬೇಕಲ್ವ. ಆಮೇಲೆ ಇದಕ್ಕೆ 2 ಸ್ಪೂನಷ್ಟು ಕಾದೆಣ್ಣೆನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅಕ್ಕಿ ಹಿಟ್ಟು ಹಾಕಿದರೆ ತುಂಬ ಚೆನ್ನಾಗಿ ಬರ್ತಾವೆ. ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ಆದರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡ್ಕೊತಾ ಹೋಗಿ. ನೋಡಿ, ಕಾಯೋಕ್ಕೆ ಎಣ್ಣೆನ ಇಟ್ಟಿದ್ದೆ ಅಲ್ಲಿ ನಾನು ಇದನ್ನು ಕರಿಯೋದಕ್ಕೆ ಅಂತ, ಅದೇ ಎಣ್ಣೆನ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಅಷ್ಟು ಹಾಕಿ ಸಾಕು. ಮತ್ತು ಇವಾಗ ನೋಡಿ ಏನು ಮಾಡ್ತೀನಪ್ಪ ಅಂದರೆ, ಇದನ್ನೆಲ್ಲ ನಾನು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಎಣ್ಣೆನೂ ಅದಕ್ಕೆ ಹತ್ಕೋಬೇಕಲ್ಲ, ಹಾಗಾಗಿ ಇದಕ್ಕೇನು ಬಿಸಿನೀರೇನು ಹಾಕೋದೇನು ಬೇಡ ಫ್ರೆಂಡ್ಸ್, ತಣ್ಣೀರಿಂದನೇ ನೀವು ಕಲಿಸ್ಕೊಳ್ಳಿ ಹಿಟ್ಟನ್ನು. ನೋಡಿ, ನೀವು ಚಪಾತಿ ಹಿಟ್ಟಿಗೇನು ಕಲಿಸ್ತಿರಲ್ಲ ಅದಕ್ಕೆ ಕಲಸಿ, ಭಾಳ ಗಟ್ಟಿನೇ ಕಲ್ಸಕ್ಕೆ ಹೋಗ್ಬೇಡಿ. ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್, ನೀವು ಮನೆಯಲ್ಲೇ ಟ್ರೈ ಮಾಡಿ. ಇವಾಗೆಲ್ಲ ಜಾಸ್ತಿನೇ ರೇಟಿಗೆ ಸಿಗೋದು ಬೇಕ್ರಿಲಲ್ವಾ. ಅದೇ ನಾವು 1/4 kg ಹಿಟ್ಟಿಗೆ ತಂದು ಬೇಕಾದಷ್ಟು ಮಾಡ್ಕೊಂಡು ತಿನ್ಬೋದು, ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿ, 60 ರೂಪಾಯಿ 1/4 kg ಖಾರ ಆಗಿದೆ ಈಗ ಬೇಕ್ರಿಲಿ. ಅದನ್ನೇ ನಾವು ಮನೆಯಲ್ಲೇ ಇಷ್ಟರಲ್ಲೇ ಮಾಡ್ಕೊಂಡು ತಿನ್ಬೋದು. ನೋಡಿ, ಇವಾಗ ಅರ್ಧ ಗಂಟೆಲೇ ಬೇಕಾದಷ್ಟು ನಾವು ಸೇವ್ ಮಾಡ್ಕೋಬೋದು. ಬನ್ನಿ ಈಗ ತೋರಿಸ್ತೀನಿ ನಿಮಗೆ. ಮತ್ತು ಹಿಟ್ಟನ್ನು ಸಹಿತ ನೋಡಿ ಈ ಹದಕ್ಕೆ ಕಲಿಸ್ಕೋಬೇಕು. ನೋಡಿ, ಇವಾಗ ರೆಡಿ ಆಯ್ತಿದೆ ಹಿಟ್ಟು. ಚಪಾತಿ ಹಿಟ್ಟಿಗೇನು ಕಲಿಸ್ಕೊತಿರಲ್ಲ ಅದೇ ಥರ ಕಲಿಸ್ಕೊಳ್ಳಿ. ಭಾಳ ಗಟ್ಟಿನ ಆಗಬಾರ್ದು, ತೆಳುವಾಗಿ ಆಗಬಾರ್ದು, ಅಂದರೆ ಅಳುಕಂತಾರಲ್ಲ ಆ ಟೈಪ್ ಆಗಬಾರ್ದು. ಈ ಕಡೆ ಬಾಜು ನಾನು ಎಣ್ಣೆನೂ ಕಾಯಕ್ಕಿಟ್ಟಿದ್ದೆ, ಎಣ್ಣೆನೂ ಕಾದಿದೆ. ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಬೇಕು, ಕಾದಿದ್ರೆ ಗೊತ್ತಾಗ್ಬಿಡುತ್ತೆ. ಇವಾಗ ಇದಕ್ಕೆ ಚಕ್ಲಿ ಮೇಕರನ್ನು ತೊಗೋಬೇಕು. ನೋಡಿ, ಚಕ್ಲಿ ಮೇಕರಲ್ಲಿ ಒಂದು 5-6 ಬಿಲ್ಲಿಗಳು ಬರ್ತಾವೆ. ಅದರಲ್ಲಿ ನಮಗೆ 2 ನಮೂನಿನೂ ಮಾಡ್ಕೊಳಕ್ಕೆ ಬರ್ತೈತೆ ರೀ ಸೇವ್. ಅಂದರೆ ನಮಗೆ ಭಾಳ ಸಣ್ಣಗೆ ಬೇಕು ಅಂದರೆ ಅದು ಒಂಥರ ಇರುತ್ತೆ. ಆದರೆ ನಮಗೆ ಸ್ವಲ್ಪ ದಪ್ಪ ಇರಲಿ ಅಂದರೆ ಅದು ಒಂಥರ ಬಿಲ್ಲಿ ಬರುತ್ತೆ. ನೋಡಿ, ಈಗ ಸಣ್ಣ ಶಾವಿಗೆ ಮಾಡೋದಕ್ಕೂ ಅದ್ರಾಗ ಚಕ್ಲಿ ಮೇಕರೆಲ್ಲ ಬಂದಿರ್ತಾವೆ. ನಾನು ಈಗ ತೋರಿಸ್ತೀನಿ ನೋಡ್ರಿ, ಈ ಥರ ಬಿಲ್ಲಿಲಿ ತೊಗೋಬೇಕು ನೀವು. ಇದ್ರಾಗ ಸಣ್ಣ ಬಿಲ್ಲಿನ ಇರ್ತೈತಲ್ಲ, ಅದನ್ನು ಬೇಕಾದ್ರೆ ಯೂಸ್ ಮಾಡಿ, ಅಂದರೆ ತೆಳ್ಳಗೆ ಬೇಕಪ್ಪ ಅನ್ನೋದಾದರೆ. ಇಲ್ಲಿ ನಾನು ದಪ್ಪನೇ ಇರಲಿ ಸೇವ್ ಅಂಥೇಳಿ ಇದನ್ನು ತೊಗೊಂಡಿದ್ದೀನಿ ನೋಡ್ರಿ, ಈ ಥರ ಬಿಲ್ಲಿ ತೊಗೊಂಡಿದ್ದೀನಿ. ಇದರಲ್ಲೇ ಸಣ್ಣದು ಇರುತ್ತಲ್ವ, ಅದನ್ನು ಯೂಸ್ ಮಾಡ್ಬೋದು. ಮತ್ತು ಈಗ ಚಕ್ಲಿ ಮೇಕರ್ಗೆ ನೀವು ಒಳಗಡೆ ಎಣ್ಣೆನ ಹಚ್ಕೋಬೇಕು, ಯಾಕಂದರೆ ಎಣ್ಣೆಗೆ ಹಚ್ಚಿದ್ವಿ ಅಂದರೆ ಹಿಟ್ಟು ಹಿಡಿಯೋದಿಲ್ಲ. ಹಾಗಾಗಿ ಸ್ವಲ್ಪ ಸುತ್ತಲ ಎಣ್ಣೆನ ಹಚ್ಚಿಬಿಟ್ಟು ಹಿಟ್ಟನ್ನು ಹಾಕಬೇಕು. ಇದು 2 ಸತಿಗೆ ನನಗೆ ಕರೆಕ್ಟ್ ಆಗುತ್ತೆ. ನೋಡಿ, ಅಕ್ಕಿ ಹಿಟ್ಟನ್ನು ಭಾಳ ಹಾಕೋಕ್ಕೂ ಹೋಗ್ಬೇಡ್ರಿ. 1/4 kg ಹಿಟ್ಟಿಗೆ ನಾನು ತೋರಿಸಿರೋ ಅಳತೆಗೆ ನೀವು ಹಿಟ್ಟನ್ನು ಹಾಕಬೇಕು. ಅಕ್ಕಿ ಹಿಟ್ಟಲ್ಲಿ ಇಲ್ಲ ಅನ್ನೋದಾದರೆ ಹಾಗೆ ಮಾಡಿ, ಆದರೆ ಅಕ್ಕಿ ಹಿಟ್ಟು ಹಾಕಿದರೆ ತುಂಬ ಗರಿಯಾಗಿ ಬರ್ತಾವಂತ ತೋರಿಸ್ತಾ ಇದ್ದೆ. ಈಗ ನೋಡಿ, ನಾನು ಚಕ್ಲಿ ಮೇಕರ್ ತೊಗೊಂಡಿದ್ದೆಲ್ಲ ಅದಕ್ಕೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲರ ಮನೇಲಿ ಇವಾಗ ಚಕ್ಲಿ ಮೇಕರ್ ಕಾಯಂ ಇದ್ದೇ ಇರುತ್ತೆ ಅಲ್ವಾ. ಅವಾಗ ಯಾರ್ದೋ ಏನೋ ಮನೇಲಿ ಒಬ್ಬರು ಮನೇಲಿ ಇರ್ತಿತ್ತು, ಅದನ್ನ ಇಸ್ಕೊಂಡು ಬಂದು ನಾವು ಚಕ್ಲಿ ಅಂತ ಮಾಡ್ತಿದ್ವಲ್ಲ. ಚಕ್ಲಿ ಅಂದರೆ ಸಂಡಿಗೆ, ಚಕ್ಲಿ ಸಂಡಿಗೆ ಅಂತ ಮಾಡ್ತಿದ್ವಲ್ಲ, ಅವಾಗೆಲ್ಲ ಮಾಡ್ತಿದ್ವಿ. ಆದರೆ ಈಗ ಎಲ್ಲರ ಮನೆಗೂ ಮಾಮೂಲಿ ಇದ್ದೇ ಇರುತ್ತೆ ಚಕ್ಲಿ ಮೇಕರು. ಖಂಡಿತ ಮನೆಯಲ್ಲೇ ಟ್ರೈ ಮಾಡಿ. ನೀವು ನೋಡ್ರಿ, ಬೇಕಾದರೆ 1/4 kg ಹಿಟ್ಟಿಗೆ ಎಷ್ಟೊಂದು ಮಾಡ್ಕೋಬೋದು ಸೇವ್ ಅಂತ ತೋರಿಸ್ತೀನಿ. ಇಲ್ಲಿ ಎಣ್ಣೆ ಕಾದಿತ್ತು, ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿದೆ ನಾನು, ಎಣ್ಣೆನೂ ಕಾದಿದೆ. ಇವಾಗ ಬಿಡ್ತೀನಿ ನೋಡ್ರಿ. ನಾನು ನಿಮಗೆ ಅದ್ರ ಬಿಲ್ಲಿನೂ ಸಹಿತ ತೋರಿಸಿದ್ದೀನಿ.
ಅದರಲ್ಲಿ ಇನ್ನೊಂದು ಬರುತ್ತೆ, ಅದನ್ನು ಬೇಕಾದರೆ ಹಾಕ್ಬೋದು, ಇದನ್ನು ಬೇಕಾದರೆ ಹಾಕ್ಬೋದು. ಆದರೆ ಸ್ವಲ್ಪ ನೋಡಿ ಹಾಕಬೇಕು ಫ್ರೆಂಡ್ಸ್, ಯಾಕಂದರೆ ತುಂಬ ಬಿಸಿ ಎಣ್ಣೆ ಇರುತ್ತೆ, ಹುಷಾರು. ಆಮೇಲೆ ಜೋರಾಗಿ ಗ್ಯಾಸನ್ನು ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ, ಬಿಸಿ ಕೈಗೆ ತಾಕ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ನಿಮಗೆ ಈ ಥರ ಸುತ್ತಲೂ ಬಿಡೋದಕ್ಕೆ ಆಗಲಿಲ್ಲ ಅಂತಂದ್ರೂ ಸಹಿತ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಬಿಡಿ, ಏನಾಗೋದಿಲ್ಲ. ನೋಡಿ, ಸ್ವಲ್ಪ ಮೇಲ್ಗಡೆಯಿಂದನೇ ಬಿಡಿ. ಎಣ್ಣೆ ಫುಲ್ ಕಾದಿರೋದ್ರಿಂದ ಭಾಳ ಬಿಸಿ ಇರುತ್ತೆ ಅಲ್ವಾ, ಅದಕ್ಕೆ ಹುಷಾರು ಅಂತಲೂ ಹೇಳ್ತೀನಿ. ನೋಡಿ, ಇವಾಗ ಎಷ್ಟೋ ಸಲ ನನಗಾಗಿರೋ ಅನುಭವ ಅದು. ಬೇಗ ಬೇಗ ಮಾಡಬೇಕು ವಿಡಿಯೋ ಮಾಡೋದಕ್ಕೆ ಅಂತ ಬೇಗ ಬೇಗ ಮಾಡೋದಕ್ಕೆ ಹೋಗಿ ಎಷ್ಟೋ ಸಲ ಕೈಯನ್ನು ಸುಟ್ಕೊಂಡಿದ್ದೀನಿ. ವಿಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ ಫ್ರೆಂಡ್ಸ್, ಯಾಕಂದರೆ ಒಂದ್ರ ತಂತ್ರ ಸಮಸ್ಯೆಗಳು ನಮಗೆ ಬರ್ತಾನೆ ಇರ್ತಾವೆ. ಆದರೂ ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ನಿಮಗೆ ಖುಷಿಗೋಸ್ಕರ ವಿಡಿಯೋ ಮಾಡ್ತೀವಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ ಹೇಗಿತ್ತು ರೆಸಿಪಿ ಅಂತ. ಹೀಗೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲು ಮಾಡುವಂಥ ಒಂದೊಂದು ರೆಸಿಪಿನ ನಾನು ತರ್ತಾ ಇರ್ತೀನಿ, ನಿಮಗೂ ಖುಷಿ ಆಗಲಿ ಅಂತ. ಈಗ ನೋಡಿರಿ, ಒಮ್ಮಿಂದೊಮ್ಗೆನ ನೀವು ತಿರುಗಿ ಹಾಕೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಕಲರ್ ಬರ್ತಾ ಹೋಗುತ್ತೆ. ಅದು ಭಾಳ ಟೈಮ್ ಹಿಡಿಯಂಗಿಲ್ಲ ರೀ ಫ್ರೆಂಡ್ಸ್, ಇದು ಬೇಗ ಆಗಿಬಿಡುತ್ತೆ ಸೇವು. ನೋಡಿರಿ, ಇದನ್ನು ಮಿಷನ್ ಅಂತೂ ಬಂದೈತಿ ಇವಾಗ ಸೇವ್ ಮಾಡೋದು. ಆದರೆ ಈಗ ನಮ್ಗೆ ಅಷ್ಟು ದುಡ್ದು ತಂದು ಮಾಡೋಕ್ಕೇನು ನಮ್ಮದೇನು ಹೋಟೆಲ್ ಏನು ಇರಲ್ವಲ್ಲ, ಅದಕ್ಕೆ ಸಾಧಾರಣನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ನಿಮಗೆ ತೋರಿಸ್ತೀನಿ. ನೋಡಿರಿ, ಈ ಥರ ಕಲರ್ ಬರುತ್ತೆ, ನೋಡಿರಿ ಎಷ್ಟು ಚೆನ್ನಾಗಿ ಬಂತು ಅಂತ. ಅದಕ್ಕೆ ಹೇಳ್ತಾ ಇರೋದು, ಖಂಡಿತ ಟ್ರೈ ಮಾಡಿರಿ. ತುಂಬ ಸಿಂಪಲ್ ಇದು, ಸಂಜೆ ಟೈಮಲ್ಲಿ ಮಕ್ಕಳು ಬಂದಾಗ ಮಾಡಿಕೊಡ್ಬೋದು. ಇದಕ್ಕೆ ಗುಳಿಗೆ ಸಹಿತ ಮಾಡ್ಕೋಬೋದು. ಅಂದರೆ ನಾನು ಬೇಕಾದ್ರೆ ಅದನ್ನು ತೋರಿಸ್ತೀನಿ ನಿಮಗೆ, ಗುಳಿಗೆ ಮಾಡ್ಕೊಳ್ಳೋದು ಎಷ್ಟು ಈಸಿ ಅಂತ. ನಮ್ಮ ಕಡೆ ಗುಳಿಗೆ ಅಂತೇವ್ರಿ, ಖಾರ ಗುಳಿಗೆ ಸೇವ್ ಈ ಥರ ಕರಿತೀವಿ. ನೋಡಿರಿ, ಇವಾಗ ಸೇವ್ ಎಲ್ಲ ರೆಡಿ ಆಯ್ತಲ್ವ, ಎಷ್ಟು ಸಖತ್ತಾಗೆ ಬರುತ್ತೆ ಅಂತ. ಉಳಿದಿರೋ ಮಿಕ್ಕಿರೋ ಹಿಟ್ಟನ್ನು ನಾನು ಹಾಕಿಬಿಟ್ಟು ಮಾಡ್ಕೋತೀನಿ. ಆದರೆ ಒಂದು ಹೇಳ್ತೀನಿ ಫ್ರೆಂಡ್ಸ್, ತುಂಬ ಹುಷಾರಿಂದ ಬಿಡಬೇಕು ನೀವು. ಅಂದರೆ ಕರೆಕ್ಟಾಗಿ ನಾವು ಹಿಟ್ಟನ್ನು ಕರೆಕ್ಟಾಗಿ ಕಲಿಸ್ಕೊಂಡು ಹದ ಬರೋ ತನಕ ಮಾಡ್ಕೊಂಡ್ವಿ ಅಂದರೆ ಎಲ್ಲ ಪರ್ಫೆಕ್ಟಾಗಿ ರೆಸಿಪಿಗಳು ನಮಗೆ ಬರ್ತಾವೆ. ನೋಡಿರಿ, ಇವಾಗ ಮತ್ತೆ ಇನ್ನೂ ಸ್ವಲ್ಪ ಉಳಿದಿತ್ತಲ್ಲ, ಅದನ್ನು ಇದೇ ಥರನೇ ಕಟ್ ಮಾಡಿಬಿಡ್ತೀನಿ ನಾನು. ತುಂಬ ಬಿಸಿಯಾಗಿರುತ್ತೆ, ಅದಕ್ಕೋಸ್ಕರನೂ ಸ್ವಲ್ಪ ಭಯನೂ ಆಗುತ್ತೆ ನಮಗೆ ಬಿಡ್ತಿರ್ಬೇಕಾದ್ರೆ. ಅದು ನಾವು ಮಾಮೂಲಿ ಹಾಗೆ ಮಾಡಿದ್ರೆ ಏನೋ ಒಂದು ಸಲ ಫ್ರೆಂಡ್ಸ್, ವಿಡಿಯೋ ಮಾಡೋದೊಂದು ಇರುತ್ತಲ್ಲ, ಹಾಗಾಗಿ ಹೇಳ್ತೇನೆ. ನೋಡಿರಿ, ರೆಡಿ ಆಯ್ತು ನೋಡಿರಿ, ಸೇವ್ ಖಾರ ಆಗಿರುತ್ತೆ, ಸೇವ್ ರೆಡಿ ಆಗೈತಿ. ಖಂಡಿತ ಟ್ರೈ ಮಾಡಿರಿ ಫ್ರೆಂಡ್ಸ್, ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಮಕ್ಳಿಗೂ ಸಹಿತ ಮಾಡ್ಕೊಡ್ತೀರಾ. ನೋಡಿ, ಏನಿಲ್ಲ ಅಂದರೆ ನೀವು 15-20 ದಿವಸ ಇಟ್ಕೊಂಡು ತಿನ್ಬೋದು, ಜಾಸ್ತಿ ಮಾಡ್ಕೊಂಡು ಇಟ್ಕೋಬೋದು. ಆದರೆ ಒಮ್ಮಿಂದೊಮ್ಗೆ ಯಾರೂ ಕಲಿತು ನಾವು ಮಾಡೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗಿತ್ತು ಖಾರ ಆಗಿರೋ ಸೇವ್? ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಇನ್ಯಾಕ್ರಿ ತಡ, ಬೇಗ ಟ್ರೈ ಮಾಡಿರಿ. ಮತ್ತು ವಿಡಿಯೋದಾಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ಕೇಳ್ಕೊತೀನಿ ರೀ. ಬೇಗ ಮಕ್ಕಳಿಗೆ ಮಾಡಿಕೊಡ್ರಿ. ಮತ್ತು ಅಲ್ಲಿವರೆಗೂ ನಾನು ಸೇವ್ ತಿಂದ್ಬಿಟ್ಟು ಮತ್ತೆ ನಾಳೆ ವಿಡಿಯೋದಾಗ ನಿಮಗೆ ಖಂಡಿತ ಸಿಗ್ತೀನಿ. ಬರ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ನನ್ನ ವಿಡಿಯೋ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತಾ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.